ಹೇ ಚೆಲ್ವಿ ಚೆಲ್ವಿ ಈಕಿ ಮುಂದೆ ಹಿಂಗೆ ಹಿಡ್ಕೊಂಡು ಹೋಗ್ತಿಲ್ಲ ಅವಳೆ ನಾಯಿ ಹೇಳ್ಕೊಂಡು ಹೋದಂಗ ನನ್ನ ಮಂದಿ ಆಡ್ಕೊಳಕಿಲ್ಲೇನ ನನ್ನ ಏನ್ ಚೆಲ್ವಮ್ಮ ನಿನ್ ಗಂಡನ ಇನ್ನ ನಾಯಿ ಹಂಗಲ್ಕ ಹೋಗೋದ್ ಬಿಟ್ಟಿಲ್ಲೇನ? ಅಯ್ಯೋ ಮಾರೈತಿ ನೀನು ಬಾರಿ ಹೇಳ್ಕೊಂಡು ಹೋಯ್ತಿ ಬಿಡ. ಏ ನೀನೇ ನಮ್ಮ ಚಂದ್ರಕಲಾ ಹಿಂಗಂತಿ ನಾಯಿಗಳ ನಾಯಿ ಹಂಗಲ್ಕ ಹೋದೆ ನೀನು ಮನುಷ್ಯ ಥರ ಹೇಳ್ಕೋಕತ್ತೇನ? ನಾಯಿ ಬಿಡ್ತಾವನವನು ಅವ್ನ ಜನ್ಮ ಯಾವತ್ತಿದ್ರು ಹಂಗಿ. ಯಾರು ಚಿಕ್ಕ ಹೆಂಗುಸ್ರು ಕಂಡ್ಬಿಡ್ಲಿ ಏನು ಅಲ್ಲಿ ಜೊಲ್ ಸುರ್ಸ್ಕೊಂಡು ನಿಂತ್ಕಂತಾನ ಬೋಟಿ ಮಗ. ಅದಕ್ಕೆ ನಾಯಿ ನಾಯಿ ಮಾಡಿರೋದು ಅವನ್ನ. ಓ ಏನೇ ಚೆಲುವಮ್ಮ ನಿನ್ ಗಂಡನ ಹಿಂಗ ನಾಯಿ ಹೇಳ್ಕೊಂಡು ಹೋದಂಗೆ ಹೋಯ್ತಿದಿ? ಇದ್ಯಾಕೆ ಹಿಂಗೆ ಹೇಳ್ಕೊಂಡು ಹೋಯ್ತಿದಿ? ಅಯ್ಯಯ್ಯೋ ಈ ಕಿವುಡ್ ಮಲ್ಲಿ ಬಂದ್ಲಲ್ಲಪ್ಪ. ಈಕೆ ಬಂದಾಳಂದ್ರೆ ಕಿವುಡಿ ಏನೇನೋ ಮಾತಾಡಿ ಏನೇನೋ ತಲೆ ತಿರುತ್ತಲ್ಲ. ಇದು ಏನು ಮಾಡೋದು? ಇದ್ಯಾಕೆ ಚಂದ್ರಕಲಾ ಹಿಂಗ ನೋಡ್ಕೊಂಡು ನಿಂತಿ? ಏನಾಯ್ತು ನಾನು ನೋಡ್ಕೊಂತದ್ದು? ಅದು ಹಂಗಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ ಅಷ್ಟೇ, ಏನಿಲ್ಲ ಕಣ. ಅಯ್ಯೋ ನಿನ್ನ ಸುಮ್ಮನೆ ನಿಂತಿಯಲ್ಲ, ಬಂದು ಬಟ್ಟೆ ಮರ್ಚಾಕು ಅಂತಿ. ನಾನೇ ನಿನ್ನ ಬಟ್ಟೆ ಮರ್ಚಾಕ್ಲಿ? ಅಯ್ಯೋ ನಿನ್ನ ಮನ್ಕಾಯಿ ಇವಾಗ ಛತ್ರಿ ಹಿಡ್ಕೊಂಡು ಕುಂತಿಯಲ್ಲ, ಮಾಡು. ಈ ಛತ್ರಿ ಬೇಡ ಕೇಳು ನೋಡ, ಛತ್ರಿ ಹಿಡ್ಕೊಂತಾಳೆ 3 ಹೊತ್ತು. ಏನು ಬಿಸ್ಲುಗ ಕರ್ರಗಾಗ್ಬಿಡ್ತಾನೆ ಅಂತೇಳಿ ಏನು ಭಾರಿ ಒಳ್ದೋಯ್ತಿ ಬಿಡ ನೀನು. ಈಗ ನನಗಂತೂ ಸಾಕಾಗೋಗ್ಬಿಟ್ಟೈತಿ. ಕಿವುಡ್ ಮಲ್ಲಿ ಸುಮ್ಮನೆ ಇರೋಲ್ಲ, ನನಗ ತಲೆ ತಿಂತಾಳ. ಅಯ್ಯೋ ಎಲ್ಲ ನೋರೇ ಕೂದಲುಗಳು ಒಟ್ಟಿಗೆ ಸೇರಿವಿ, ಉಗಿಸ್ಕೊಳ್ಳೇಬೇಕು, ಜಗಳ ಮಾಡಲೇಬೇಕು. ಏನು ಮಾಡೋಕ್ಕಾಗಿಲ್ಲ, ಇದಕ್ಕೆ ಬೇರೆ ಕಿವುಡ್ ಕೆಲ್ಸಕ್ಕಿಲ್ಲ. ಸುಮ್ಮನೆ ಒಳ್ಳೆದ್ರ ಥರ ಮಾತಾಡೋಕೆ ಕಳ್ಸುಮ್ಮ. ಅಯ್ಯೋ ನಿನ್ನ ಬಾಯಾಕ ನಾನು ಉಗ್ಲಾಕ ಏಟ್ ಅಲ್ಕಿರಿತಿ ನೋಡತ್ವು. ನಿನ್ನ ಜನ್ಮ ನೋಡೋ, ನಿನ್ನ ಜನ್ಮವ ಈಟ್ ಬೈತಾಳೆ ಇರು. ಈ ಸಂಕ್ರಮ ಹಿಂಗೆ ಬೈತಾಳೆ, ಸುಮ್ಕ ಇರಬೇಕು ಅನ್ನೋದ್ಬಿಟ್ಟು ಅಲ್ಕಿರಿತಿಯಲ್ಲೇ. ಅಯ್ಯೋ ಉಚ್ಮಾಲಿ ಇದ್ಯಾರಪ್ಪ ಹಿಂದೆ ಬಂದು ನಾನು ಹೇಳ್ತಾರ ನಿಂತವ್ರು ಅನ್ಕಂತೆ. ಅಯ್ಯೋ ಉಚ್ಮಲ್ಲ ನೀನೇನಿಲ್ಲ, ಎದಕ್ಕೆಲ್ಲ ಬರಕ್ಕೆ ಹೋಗಿದೆ? ಹೆಂಗಸ್ರು ಮಾತಾಡ್ತಾವೆ, ನೀನು ಯಾಕೆ ಬತ್ತೀಯಲ್ಲ ಜಾ? ನಾನು 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 ನಿನ್ನ ಮೊಮ್ಮಗ ಅದಕ್ಕೆ ಬಂದೀನಿ ನೋಡು. ಏನ ನೀನು ನನ್ನ ಮದುವೆ ಆಗವ? ಅಯ್ಯೋ ನಿಮ್ಮ ಮುಸುಡಿಗೆ ಅಷ್ಟ ಹಾಕ ಚಪ್ಪಲಿ ತಗೊಂಡು ಒಯ್ಯೋರು ಯಾರು ಇಲ್ಲ ಅನ್ಸುತ್ತಕ್ಕಲ್ಲ. ನೀನು ಅವೆಣ್ಣ ಯಾರ ಪುಷ್ಪನೇನೋ ಮದುವೆ ಆಯ್ತೀನಿ ಅಂತ ಅಂತಿ. ಇವಾಗ ನೋಡಿದ್ರೆ ನೀನು ನನ್ನ ಮದುವೆ ಆಗೋಳು ಅಂತ ಇಡೀ ಊರಾಗಿರೋ ಹೆಂಗಸ್ರನ್ನೆಲ್ಲ ಮದುವೆ ಆಯ್ತಿ ಅಲ್ಲ ನೀನು. ಅಯ್ಯೋ ಹುಚ್ಚುಳೆ ಮಗನ. ಅಯ್ಯೋ ಈ ಮುತ್ತಿ ಏನಪ್ಪ ಹಿಂಗೆ ಬೈತಾಳ? ನಾನು ನಿನ್ನ ಮೊಮ್ಮಗಿದ್ದಂಗೆ ಅಂದ್ರೆ ಮದುವೆ ಆಗೋ ಹುಡುಗಿ ಏನಂತೆ. ಅಯ್ಯೋ ಇದು ಕಿವುಡ್ರ ಜೊತೆಗ ನಮ್ಗೆ ಆಡಾಡ್ ಸಂಕ್ರಜ್ಜಿ ಜೊತೆಗ ಮತ್ತು ಹಿರಿಯಮ್ಮನ ಜೊತೆಗ ಇಬ್ಬರ ಜೊತೆಗೂ ಆಡಾಡ್ ನಾವು ಕೆಟ್ಟ ಕೆರೆ ಬಿಡ್ತೀವಿ ಅಷ್ಟೇ. ಎರಡಕ್ಕೂ ಕಿವಿ ಕೆಲ್ಸಕ್ಕಿಲ್ಲ, ಏನು ಬೊಗಳ್ತಾವೋ ಏನು ಮಾಡ್ತಾವೋ ಅದ್ರ ಏನು ಮಾಡ್ತೀವಿ ನಾವು. ವಯಸ್ಸಾದ್ಮೇಲೆ ಒಂದಿನ ಹಿಂಗೆ ಅಂದ್ಬಿಟ್ಟು ನಾವು ಕಾಲ ತಸ್ಮೈನಮ್ಮ ಅನ್ಕ ಸುಮ್ಮನೆ ಕುತ್ಕೊಬೇಕು. ಇಲ್ಲಾಂದ್ರೆ ಈ ಜುಟ್ಟಿ ಹಿಡಿದು ಉಚ್ಮಲಿದ ಸುಮ್ಮನೆ ಬಡ್ದು ಬಿಡುವೆ. ಏನು ಮಾಡ್ತಿ ಅಜ್ಜಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೀನಿ. ನಾನು ನನ್ನ ಮದುವೆ ಮಾಡ್ಕೊತೀನಿ, ನೀನು ಮಾಡ್ಕೊಬಿಡು ಸುಮ್ಕ. ಇಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತಾ? ಹ್ಞೂ ಕಣಪ್ಪ ನೀನು ನನ್ನ ಮೊಮ್ಮಗನೇ ಹಿಂಗೆ ಅನ್ಬೇಕು ನೋಡು. ಅವ ಅಜ್ಜಿ ನಾನು ನಿನ್ನ ಮೊಮ್ಮಗ ಅಂತ ಅನ್ಬೇಕು. ಅದನ್ನ ಬಿಟ್ಟು ಮದುವೆ ಮಾಡ್ಕೊಂತೀನಿ ಅಂದಲ್ ಚಮ್ಮದಿ. ಅಯ್ಯೋ ಮುಜೇವಿ ನೆಟ್ವಾಗಿ ಅಲ್ಲುಜ್ಜಿ ಮಗ ತೊಳಿ ಸ್ಪಷ್ಟವಾಗಿ ಬರ್ತವೆ. ನಾಲ್ಗೆ ಚೆನ್ನಾಗಿ ತೀಡು, ಬೆಳಗ್ಗೆ ಹೊತ್ತೆದ್ದು ಅದು ಕೈ ಹಾಕಿ ಬೆಟ್ಗಳು ಹಾಕಿ ಚೆನ್ನಾಗಿ ತೀಡು. ಅವಾಗ ನಾಲ್ಗೆ ಸುದ್ದ ಆಗುತ್ತೆ ನಿಮ್ಮ ಸುಡಿಗೆ ಅಷ್ಟು ಆಟ. ಅಲ್ಲ ಈ ಮುತ್ತಿಗ ನಾನು ಆಟೋತಲಿಗೆ ನೀನು ನಮ್ಮ ಅಜ್ಜಿ ಇದ್ದಂಗೆ ಅನ್ನೋದು ಕೇಳಿಸ್ಲಿಲ್ಲ. ಇವಾಗ ನೀನು ನನ್ನ ಹೆಂಡ್ರಿ ಇದ್ದಂಗೆ ನಿನ್ನ ಮದುವೆ ಆಯ್ತೀನಿ ಅಂದ್ರೆ ನಾನು ನಿಮ್ಮ ಅಜ್ಜಿ ಅಂತಾಳೆ. ಅಯ್ಯೋ ಅದಕ್ಕೆ ಕ್ಯೂಡ್ರ ಇದ್ರಿಗೆ ಭಾಳ ಮಾತಾಡೋಕೋಬಾರ್ದು. ನಾವು ಒಂದಂದ್ರೆ ಅವೊಂದು ಅನ್ಕೊಂತಾವೆ. ಅದಕ್ಕೆ ಉಲ್ಟಾ ಹೇಳ್ಬೇಕು ಇದ್ಮ್ಯಾಗ. ಇದು ಉಲ್ಟಾ ಅಜ್ಜಿ, ಉಲ್ಟಾನೇ ಹೇಳ್ತೀನಿ ಇದಕ್ಕೆ. ಯಾಕಲ್ಲ ಸುಂದರ ಮುತ್ಕಿನ ಕೆಣಕೆ ಹೋಗಿಸ್ಕಂತಿ ಸುಮ್ಕಿರಲ್ಲ. ಅಯ್ಯೋ ಮುತ್ಕಿದು ಭಾಳ ಆಗ್ಬಿಟ್ಟೈತೆ, ಸುಮ್ಕಿರಲ್ಲ. ಎದಕ್ಕೆ ಹಂಗರ್ತಿ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ, ನಿನಗ ಶಕ್ತಿ ನಿನ್ನಲ್ಲಿಲ್ಲ. ನನ್ನನ್ನು ಮದುವೆಯಾಗುತ್ತೀನಿ ಎಂದು ನನ್ನ ಹಿಂದೆ ಬಿದ್ದಿರುವೆಯಾ ಎಲ್ಲಲೇ ಮೂರ್ಖ, ನಿನ್ನನ್ನು ಕೊಂದು ಬಿಡುವೆ ನೋಡು. ಆದ್ರೂ ನೀ ಏನಾರು ಅನ್ಕ ಸುಂದ್ರ ಈ ಮುತ್ಕಿ ಕಾಲವೇ ನೈ ಅನ್ಬಿಡ್ತಿ ಬಿಡ. ಈ ಅನ್ನಿಸ್ತಾಳೆ ಮಾತ್ರ. ನಾನು ನೋಡಲ್ ಕಿರಿತ್ರಿ ಅಲ್ಲ. ಇರ್ರಿ ನೀವೇ ಎಸ್ಕೇಪ್ ಆಗಿ ಓಡೋಬೇಕು, ಆ ಥರ ಮಾಡ್ತೀನಿ ಇರ್ರಿ. ಅಯ್ಯೋ ನೋಡಲ್ಲಿ ನಿನ್ನಂಥ ಮರ್ಯಾದಸ್ತೆ ಯಾರೂ ಇಲ್ಲ ಈ ಊರಾಗ. ಅಂಥ ಮರ್ಯಾದಸ್ತೆ ಅಂಥ ಒಳ್ಳೆ ಕುಟುಂಬ ಅಂತ ಹೇಳಕತ್ತಾರ. ಆ ಅಮ್ಮನವೇ ಮತ್ತು ಆ ಅಮ್ಮನ ಸೇರ್ಕೊಂಡು ಚಂದ್ರಕಲಮ್ಮನವೇ ಮತ್ತು ಆ ಚೆಲುವಮ್ಮನ ಇಬ್ರು ಸೇರ್ಕೊಂಡು ನಿನ್ನ ಮರ್ಯಾದಸ್ತೆ ಏನಕತ್ತಾರ. ಏನ ನನ್ನ ಮುಂಡೇರು ಅಂತಳ ನಮ್ಮ ಮನೆ ಹತ್ರ ಸರಿ ಇಲ್ಲ ಅಂತ ಹಂಗಂದ್ರೆ ಅವ್ರಿಬ್ರು. ಅಯ್ಯೋ ಅವಳಿರ ಇರ್ರಿ, ನಿಮಗೆ ಬುರಾದಿ ಬಿಡಿಸ್ತೀನಿ. ಈಗ ಬರ್ತೀನಿ ಇರ್ರಿ ಬೋಟಿರ. ನಮ್ಮಂತಾನೆ ಸರಿ ಇಲ್ವಾ? ನಾನು ಮುಂಡೇರ ಇರು ಮಾಡ್ತೀನಿ ಈಗ. ಅಲ್ಲ ಒಳ್ಳೆ ಮರ್ಯಾದಸ್ರು ಮನೆ ಅಂದ್ರೆ ನಾವ್ಯಾಗ ಮುಂಡೇರು ಒಂದು ಸುಂದ್ರ ಏನಪ್ಪ ಹಿಂಗೆ ಸರಿಯಾಗ ಕೊಟ್ಟ ಫಸ್ಟ್ ಇಲ್ಲಿಂದ ಓಡಿಲ್ಲ ಅಂದ್ರೆ ನಮ್ಮ ಕತೆ ಮುಗಿಸ್ತಾಳೆ ಈ ಮುತ್ಕಿ ಇವತ್ತು. ಫಸ್ಟ್ ಓಡ ಏನ್ ರಮಿ ಅಂತೀರಿ? ನನ್ನ ಮುಂಡೇರು ಅಂತೀರಿ? ಅಯ್ಯೋ ನಿಂಗೆ ಬರ್ಬಾರ್ದು ಬನ ಒತ್ಕೊಂಡು ಹೋಗ. ನನ್ನ ಮುಂಡೆ ಅಂತೀರೇನೆ ನೀವು? ಅಯ್ಯೋ ನಿಮ್ಮ ಅನ್ಕ ಇವಾಗ ನನ್ನೇ ಈ ಥರ ಎಲ್ಲ ಅನ್ನಕ ಯಾರಮಿ ಅಧಿಕಾರ ಕೊಟ್ಟರು ನಿಮ್ಮನ್ನು ಆದ್ರೆ ಸುಮ್ಮನೆ ಬಿಡಕಿಲ್ಲ ಇವತ್ತು. ಬಿಡಕಿಲ್ಲ. ಅಯ್ಯಯ್ಯೋ ಇಲ್ಲಿದ್ರೆ ಉಳ್ಗಾಲಿಲ್ಲ. ಫಸ್ಟ್ ಈ ಸುಂದ್ರನು ತಿಕ್ಕಡು ನನ್ನ ಮಗ ಹಾಕೊಳದ ಹಾಕೊಟ್ಬಿಟ್ಟು ಹಲ್ಕಿರ್ಕತಾನೆ. ಓಡೆ ಚೆಲ್ವಮ್ಮ ಓಡೆ. ನಿಂತ್ಕೊಳ್ರಿ ಬೊಡ್ಡಿರ. ನನ್ನ ಮುಂಡೇರು ನಿಮ್ಮ ಮನೆ ಹತ್ರ ಸರಿ ಇಲ್ಲ ಅಂತೀರ. ನಿಂತ್ಕೊಳ್ರಿ ಇವತ್ತು ನಿಮಗೆ ಬುನಾದಿ ಬಿಡ್ತೀನಿ. ಬರ್ತೀನಿ ಇರ್ರಿ. ಅಪ್ಪ ಈ ತಿಕ್ಕಡು ನನ್ನ ಮಗ ಸುಂದ್ರ ಭಾರಿ ಅವನೇ ಓಡ. ಚೆಲ್ವಮ್ಮ ಓಡು. ಅಯ್ಯೋ ಈ ಮುತ್ಕಿ ಕೈಯಾಗ ನಮ್ಗೆ ಅನ್ಬಿಡ್ತಾ ಓಡು. ಅದು ಈ ಊರಾಗ ನನ್ನ ಹತ್ರ ಕಂಡು ಉಳಿಯೋರು ಯಾರು ಇಲ್ಲ. ಐ ಆಮ್ ಸುಂದ್ರ. ಆಕೆಗೋಸ್ಕರನೇ ಕಾಯಕತ್ತಾನೆ. ಇವತ್ತು ಬರಲಿ ಬರಲಿ. ಎಷ್ಟೊತ್ತಿದ್ದ ಕಾಯೋದು? ನಾನು 3 ದಿನ ಆಯಿತು. 3 ದಿನದ ತವಿಂದ ಬರ್ತಾಳೆ ಮೋಣಿ ಯಾಕಂದ್ರೆ ಬರಲೇ ಇಲ್ಲ ಇವಳು. ಅಯ್ಯೋ ಇದು ಅಮಿಷೇನಪ್ಪ ಇಲ್ಲಿಗೆ ಬಂದವನೇ ಇವತ್ತು. ನನ್ನ ಗುಳ್ಗಾಲ್ ಇಲ್ಲ ಹಂಗಾದ್ರಿ.
ಏನು ಮಾಡಲಿ, ಯಾರು ನೋಡ್ಬಿಟ್ರೆ ಏನು ಮಾಡೋದು? ಅಯ್ಯಯ್ಯೋ, ಇವ್ರು ಮೊದಲೇ ಹೇಳ್ಕೊಂಡಿದ್ದ ಪಕ್ಕದೂರು ಸಾವುಕಾರ ಮಗ, ನಾನು ಹೇಳ್ಕೊಬೇಡ ಅಂತೇಳಿ. ಇವನು ಯಾಕಾದ್ರೂ ಇಲ್ಲಿಗೆ ಬಂದಿದ್ದಾನೆ? ಏನು ಮೇಡಮ್ ನೆನಪಿದ್ದೀನ ಇಲ್ವಾ? ಆಗಲೇ ಒಂದು 10-15 ದಿನ ಆಯ್ತಾ ಒಂಥರ, ನಾನು 3 ದಿನ ಅನ್ಕೊಂಡಿನಿ. ಒಂದು 10-15 ದಿನನೇ ಆಯಿತು. ನೆನಪಿದ್ದೀನ ಇಲ್ಲ ನಾನು? ಲವ್ ಮಾಡ್ಬೇಕಾದ್ರೆ ಮಾತ್ರ ದ್ಯಾಮೇಶ್ ಹಿಂಗ ಅಂತ ಲವ್ ಮಾಡಿ ನನ್ನ ಜೊತೆಗೆ ಇದ್ದು, ಇವಾಗ ನೋಡಿದ್ರೆ ದೂರ ಹೋಗ್ತೀಯ, ಸರ್ಕೊಂತೀಯ ನೀನು. ಅದು ಡ್ಯಾಮೇಜ್. ನೀನು ನೆನಪಿರಲ್ವಾ? ನೀನು ಯಾವಾಗಲೂ ನೆನಪಿರ್ತೀಯ ಕಣೋ. ಯಾಕಂದರೆ ನಾನು ತಾಯಿ ಆಗ್ತಿದ್ದೀನಿ, ನನ್ನ ಮಗುಗೆ ಕಾರಣನೇ ನೀನು ಅಂದಮೇಲೆ ನೀನು ನೆನಪಿಲ್ದಂಗೆ ಇರ್ತೀಯಾ? ಏನು ಹೇಳ್ತಿದ್ಯಾ ಪಲ್ಲವಿ? ಏನು ಹೇಳ್ತಿದ್ಯಾ? ನಾನು ತಂದೆ ಆಗ್ತಿದ್ದೀನ, ನೀನು ತಾಯಿ ಆಗ್ತಿದ್ಯಾ? ಅಯ್ಯೋ, ನನಗಂತೂ ಫುಲ್ಲು ಖುಷಿ ಆಗ್ತಿದೆ ಕಣೇ. ಈ ಖುಷಿಲಿ ನಿನ್ನ ಎತ್ಕೊಂಡು ವಾಲಾಡ್ಬಿಡ್ತೀನಿ ಇವತ್ತು. ಈಕೆ ಪಲ್ಲವಿ ತಾನೆ? ಪಾರ್ವತಮ್ಮನ ಮಗಳು. ಇವಳು ಇದಕ್ಕೆ ಪೇಪರ್ ಆಯ ಡ್ಯಾಮೇಶನ್ ಜೊತೆಗೆ ಮಾತಾಡ್ತಾವಳೆ. ಏನೋ ಸಂಬಂಧ ಐತಿ ಕಣ. ನಾನು ನೋಡ್ತಾನೆ, ನೀವು ಒಂದು 6 ತಿಂಗಳ ತವಿಂದ ಇಬ್ಬರು ಒಟ್ಟಿಗೆ ಸುತ್ತಾಡ್ತಿರ್ತಾರ, ಇಬ್ಬರು ಒಟ್ಟಿಗೆ ಇರ್ತಾರ. ಇವಳು ಏನಕೋ ಬಂದವಳಿಲ್ಲಿ, ಅದಕ್ಕೆ ಬಂದಾಳ ಏನೋ ಅನ್ನೋದು ತಿಳ್ಕ ಮೇಲೆ ನಿಂತ್ಕೊಂಡು. ಹ್ಞೂ ಕಣೋ ಡ್ಯಾಮೇಶ, ನಿನಗೆ ಮಗು ಆಗ್ತಿರೋದು. ನೀನು ಪಕ್ಕದವ್ರು ಸಾವುಕಾರ, ನಿನಗೆ ಈ ಮಗು ಆಗ್ತಿರೋದು. ಗೊತ್ತಾ? ನಾನು ಆದಷ್ಟು ಬೇಗ ನಿಮ್ಮ ಮನೆಗೆ ಕರ್ಕೊಂಡೋಗ್ಬಿಡು. ಇವನಂತೂ ಇನ್ನೊಂದು ಸ್ವಲ್ಪ ದಿನ ಸತ್ತೋಗ್ಬಿಡ್ತಾನೆ. ಇವ್ರ ಮನೆ ಆಸ್ತಿ ಜಮೀನು ಹೊಲ ಎಲ್ಲನೇ ಸುಮಾರಿಸ್ಕೊಂಡ್ಬಿಡ್ತೀನಿ. ಫಸ್ಟು ಹೋಗ್ಬಿಡೋಣ, ಸರಿನಾ? ಅಯ್ಯಯ್ಯೋ, ಪೇಪರ್ ಇವನ್ನ ಸಾವುಕಾರ ಅಂತೊಳಲ್ಲಪ್ಪ. ಸಾವುಕಾರನ ಮಗ ಅಂತ ತಿಳ್ಕೊಂಡು ಇವನ ಜೊತೆಗೆ ಚಕ್ಕಂದಾಡ್ರದಿಕ್ಕೆ. ಅಯ್ಯಯ್ಯೋ, ಅಲ್ಲಿ ನೋಡಿದ್ರೆ ಸಿಂಗಾರಮ್ಮ ನನ್ನ ಸೊಸೆ ಬಸ್ರಿ ಅಂತ ಊರಾಗೆಲ್ಲ ಸಾರ್ಕೊಂಬತ್ತಾಳೆ. ಆದರೆ ಸೊಸೆ ನೋಡ ಮಾಡ್ತೀನಿ ಅಂತ ಕೆಲಸ ಮಾಡ್ರದ. ಅಬ್ಬೊಬ್ಬೊಬ್ಬ, ಇಂಥ ಹೆಣ್ಮಕ್ಳನ್ನ ಎಲ್ಲೂ ಕಂಡಿಲ್ಲ ಬಿಡು. ಅಯ್ಯೋ ಬಿಡು ದ್ಯಾಮೇಶ್, ಯಾಕೋ ಈ ಥರ ಎತ್ಕೊಂಡಿದ್ಯಾ? ಬಿದ್ದಿದ್ಬಿಡ್ತೀನಿ ಬಿಡು. ಅಯ್ಯೋ, ನೀನಂತ ತುಸ್ಬೋಲಿಯಪ್ಪ. ಬಿಡು, ರೋಡಲ್ಲಿ ಯಾರೋ ನೋಡಿದ್ರೆ ಏನು ಮಾಡ್ತೀಯಾ? ಆಮೇಲೆ ನೋಡು, ಈ ಥರ ಎತ್ಕೊಂಡು ಸಾವುಕಾರನ ಬೈಕನ ಜೊತೆ ಈ ಥರ ಚಕ್ಕಂದಾಡ್ತಾಳೆ ಅಂತೇಳಿ ನಿಮ್ಮೂರಲ್ಲಿ ನಿನಗೆ ಕೆಟ್ಟ ಹೆಸರು ಬರುತ್ತೆ ಕಣ. ಬಿಡು ಪ್ಲೀಸ್. ನನ್ನ ಕೊಬ್ಬರಿ ಬೆಲ್ಲ ನೀನು, ನಿನ್ನ ಹೆಂಗೆ ಬಿಟ್ಬಿಡ್ಲಿ? ನೀನು ನನ್ನ ಮಾಲ್ಗೋಬ ಹಣ್ಣು. ಏಟ್ ಚಲೋ ಹೊತ್ನಾಗಿದೆಯಾ ನೋಡು. ನಿನ್ನಂತ ಹೆಣ್ಣು ಸಿಗಕ್ಕ ನಾನಂತ ಬಲ್ ಪುಣ್ಯ ಮಾಡೀನಿ. ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೆ. ಅಯ್ಯೋ, ನಿನ್ ಕೊಬ್ಬರಿ ಬೆಲ್ಲನೆ. ಯಾರಾದ್ರೂ ಊರಾಗ ನೋಡಿದ್ರೆ ಅನುಮಾನ ಬರುತ್ತೆ. ಬೇಡಪ್ಪ, ನೀನಂತೂ ತೋಸು ಪೋಲಿ ಅಂದರೆ ಪೋಲಿಯಪ್ಪ. ನಾನಂತೂ ನೋಡ್ತಾನೆ ಇರ್ತೀನಲ್ಲ, ತುಂಬ ಪೊಲಿತನ ಮಾಡ್ತೀಯ. ಬಿಡು ಎತ್ತು ಕೈ ಬಿಡು. ಓ ಚೆಲುವೆ, ನೀ ನಗುವೆ, ನಿನಗಿಂತ ಬೇರೆ ಏನು ಸಿಗುವೆ, ಒಪ್ಪಿಕೊಳ್ಳುವೆ, ನಿನಗೆ ಪೊಪ್ಪಿ ಕೊಡುವೆ. ಚುಚ್ಚು. ಯಪ್ಪ, ಇಂಥ ಟೈಮಲ್ಲಿ ಹಿಂಗೆ ಎತ್ಕೊಂಬಾರ್ದು ಬಿಡು. ಮಗುಗೆ ಏನಾರು ಎಫೆಕ್ಟ್ ಆಗ್ಬಿಡುತ್ತೆ. ನನಗೆ ನಿನಗೆ ಹುಡ್ತಿರೋ ಮಗು ಇದು. ಅಯ್ಯೋ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ? ಸಾವುಕಾರನ ಮಗ ಅಂದರೆ ಸುಮ್ಮನೆನಾ? ಫಸ್ಟ್ ಎಲ್ಲ ಇಲ್ಲಿ ಸಾವುಕಾರ ತಾಯಿನೂ ಆಗ್ತಾಳೆ ನಾನು. ಎಲ್ಲರ ಕೈಯೆಲ್ಲ ಕಿತ್ಕೊಂಡ್ರೆ ನಾನು ಸಾವುಕಾರ ತಾಯಿ, ನೀನು ಸಾವುಕಾರಪ್ಪ. ಇಬ್ಬರು ಸೇರಿದ್ರೆ ಒಳ್ಳೆ ಜೋಡಿ. ನನ್ನ ಹುಡುಗಿನ ನನ್ನ ಲವರ್ನ ನಾನು ಎತ್ಕೊಂಡ್ರದ್ದು ಯಾಕೆ ತಲೆ ಕೆಡ್ಸ್ಕೋಬೇಕು? ಆದರೂ ಬಲ್ ಚಂದಿದ್ಯಾ ನೋಡ. ಪಲ್ಲವಿ, ನೀನಂತೂ ಭಾಳ ಸೂಪರಾಗಿದ್ಯಾ. ಅಲ್ಲ, ಇವನಿಗೆ ಇದು ಯಾಕೋ ಅತಿರೇಕ ಅನಿಸ್ಲಿಲ್ಲ ಏನ? ಪೇಪರ್ ಆಯೋನು ಹುಟ್ಟು ಸುಳ್ಳು ಹೇಳ್ಕೊಂಡು ಈಕೆ ಜೊತೆಗೆ. ಅಯ್ಯಯ್ಯೋ, ಇವಳಿಗಾರು ಗೊತ್ತಲ್ಲ ಇವಪ್ಪ ಇವನು ಪೇಪರ್ ಆಯೋನು ಅಂತೇಳಿ. ಏಟ್ ಮಟ್ಟು ಮಾಡ್ಕೊಂಡು ಕುಂತೈತಿದ್ದು. ಯಾವನಲ್ಲ ಅವನು, ಇತ್ಲಾಗ 3 ಹೊತ್ತು ಮಾತಾಡ್ಕೊಂಡು ನಿಂತಿರೋನು. ಅಯ್ಯೋ, ನಿಂಗೆ ಏನಾರು ಬಿಡುವಿದಲ್ಲ, ಬುದ್ಧಿಗಿದ್ದಿ ಇಲ್ವಲ್ಲ? ನಮ್ಮ ಅವ್ಳದ್ದು ಇತ್ಲಾಗ ಏನು ಕಿತ್ಕೊಳಕ್ ಬಂದಿರಿ? ಅಯ್ಯೋ, ನಿನ್ನ ಮನ್ಕ ಇವಾಗ ನಿಂಗೆ ಬರ ಏನೋ ಕಿತ್ಕೊಂಡು ಹೋಗಕ್ಕೆ ಬಂದಿರಲ್ರೋ ಯಾರು? ಅಯ್ಯಯ್ಯೋ, ಯಾರೋ ಬಂದ್ರು ಅನ್ಸುತ್ತೆ ಅನ್ಸುತ್ತೆ. నేను ನಿಂತ್ಕೊಂಡು ನೋಡ್ತೀನಿ, ಫಸ್ಟ್ ಇಲ್ಲಿಂದ ಓಡೋಗ್ತೀನಿ. ಯಪ್ಪ, ನಂಗಂತ ನಿನ್ನ ಜೊತೆ ಮಾತಾಡ್ಕೊಂಡು ನಿಂತಿರ ಅಷ್ಟೇ ನಾನು. ಅಲ್ಲಿ ಹೋಗಿ ಆಯಮ್ಮ ಬೇರೆ ಹೋಗಿ ಮನೆಯಾಗ ಬದುಕು ಮಾಡೋಕು ಅಂತ ಕಳ್ಸೋಳೆ. ನಾನು ನಿನ್ನ ನೋಡೋಕೆ ಬಂದಿನಿ, ವಿಚಾರ ಗೊತ್ತಾಗ್ಬಿಟ್ರೆ ಅಷ್ಟೇ ನಂದು. ಬಾಯ್. ರೊಕ್ಕಿರೋಳ್ನ ಬುಟ್ಟಿಗೆ ಹಾಕ್ಕೊಂಡೆ. ನನ್ನನ್ನು ಪೇಪರ್ ಅಯ್ಯೋನ್ನ ಕುಬೇರನ್ ಮಾಡಕ್ಕೆ ಹೊಂಟಾಳೆ. ಹೆಂಗಾರ ಮಾಡಿ ಇವಳನ್ನ ಎತ್ತಾಕೊಂಡು ಹೋಗ್ತಾ ಇರೋದೆ. ನಮ್ಮ ಮನೆ ದೇವ್ರಾಣೆ ಎತ್ತಾಕೊಂಡೋಯ್ತಾ ಇರೋದೆ. ಈ ಹುಡುಗಿ ಹಿಂದೆ ಬಿದ್ದುಬಿಟ್ಟೆ. ನಮ್ಮ ಮನೆ ದೇವ್ರಾಣೆ, ಈ ಹುಡುಗಿ ಹಿಂದೆ ಬಿದ್ದುಬಿಟ್ಟೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.